ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಇತ್ತೀಚೆಗಷ್ಟೇ ಆಗಿದೆ. ದೇಶಾದ್ಯಂತ ರಾಮನಾಮ ಜಪ ಜೋರಾಗಿ ನಡೆದಿದೆ. ಇದೇ ಸಂದರ್ಭದಲ್ಲಿ ಹೋಳಿ ಹಬ್ಬ ಕೂಡ ಬಂದಿದೆ. 495 ವರ್ಷಗಳ ಬಳಿಕ ಅಯೋಧ್ಯೆಯ ಬಾಲರಾಮನಿಗೆ ಭಕ್ತರು ಹೋಳಿ ಪೂಜೆ ನೆರವೇರಿಸಿದ್ದಾರೆ. 495 ವರ್ಷಗಳ ನಂತರ ಬಾಲರಾಮ ತನ್ನ ಜನ್ಮಸ್ಥಾನ ಅಯೋಧ್ಯೆಯಲ್ಲಿ ಹೋಳಿ ಆಚರಿಸಿದ್ದಾನೆ. ಈ ಅಪರೂಪದ ರಂಗೋತ್ಸವಕ್ಕೆ ಸಾಕ್ಷಿಯಾಗಲು ಅಯೋಧ್ಯೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತ ಸಾಗರವೇ ನೆರೆದಿತ್ತು. ಎಂದಿಗಿಂತಲೂ ಈ ವರ್ಷದ ಹೋಳಿ ಅಯೋಧ್ಯೆಯ ಬಾಲರಾಮನಿಗೆ ವಿಶೇಷವಾಗಿತ್ತು. ಹೋಳಿ ಪ್ರಯುಕ್ತ ಬಾಲರಾಮನಿಗೆ ಕಣ್ಮನ ಸೆಳೆಯುವಂತಹ ಅಲಂಕಾರ ಮಾಡಲಾಗಿತ್ತು. ಬಾಲರಾಮ ತಮ್ಮ ಭಕ್ತರ ಜೊತೆ ಹೋಳಿ ಆಡುತ್ತಿದ್ದಾನೆ, ಕೈಯಲ್ಲಿ ಪಿಚ್ಕಾರಿ ಹಿಡಿದು ಎಲ್ಲರಿಗೂ ಬಣ್ಣ ಎರಚುತ್ತಿದ್ದಾನೆ ಎಂದು ಬರೆದು ರಾಮಮಂದಿರದ ಗರ್ಭಗುಡಿಯನ್ನು ಅಲಂಕರಿಸಲಾಗಿತ್ತು. ಬಾಲರಾಮ ವಿಗ್ರಹದ ಮೋಡಿ ಮಾಡುವ ಚಿತ್ರಗಳನ್ನು ಅಯೋಧ್ಯೆ ದೇವಸ್ಥಾನ ಟ್ರಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದೆ. ಅಯೋಧ್ಯೆಯಲ್ಲಿ 1 ವಾರಕ್ಕೂ ಹೆಚ್ಚು ಕಾಲ ಹೋಳಿ ನಡೆಯುತ್ತೆ. ಹನುಮಾನ್ ಘಡಿಯಲ್ಲಿ ರಂಗಭಾರಿ ಏಕಾದಶಿ ಆಚರಿಸುವ ಮೂಲಕ ಈ ವರ್ಷದ ಹೋಳಿಗೆ ಚಾಲನೆ ನೀಡಲಾಯಿತು. ಅಬೀರ್ ಮತ್ತು ವಿಶೇಷ ಗಿಡಮೂಲಿಕೆಗಳ ಗುಲಾಲ್ ಅನ್ನು ಮಾತ್ರ ಬಳಸಿ ಪರಿಸರ ಸ್ನೇಹಿ ಬಣ್ಣವನ್ನು ಈ ಬಾರಿ ತಯಾರಿಸಲಾಗಿತ್ತು. ಭಕ್ತರು ದೇವರಿಗೆ ನೀಡಿದ ಹೂವುಗಳಿಂದಲೇ ಈ ಪರಿಸರ ಸ್ನೇಹಿ ಬಣ್ಣ ತಯಾರಿಸಿದ್ದು ವಿಶೇಷ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಮತ್ತು ಇಂಡಸ್ಟ್ರಿಯಲ್ ರಿಸರ್ಚ್, ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಈ ವಿಶೇಷ ಕಚ್ನರ್ ಗುಲಾಲ್ ಅನ್ನು ತಯಾರಿಸಿಕೊಟ್ಟಿದ್ದಾರೆ. ಹೋಳಿ ಸಂದರ್ಭದಲ್ಲಿ ವಿಶೇಷವಾಗಿ ಅಯೋಧ್ಯೆಯಲ್ಲಿ ರಾಗ್ ಭೋಗ್ ಆಚರಣೆ ಮಾಡಲಾಗುತ್ತೆ. ರಾಗ್ ಭೋಗ್ ಆಚರಣೆಗೆ ಒಂದು ಇತಿಹಾಸವಿದೆ. ಸಿಹಿ ತಿಂಡಿಗಳಾದ ಕೇಸರಿ ಅಕ್ಕಿ, ಕಲಾಕಂದ್, ಬರ್ಫಿ ಶ್ರೀರಾಮನಿಗೆ ಪ್ರಿಯವಾದವು. ಅದನ್ನು ಹೋಳಿ ಸಂದರ್ಭದಲ್ಲಿ ತಯಾರಿಸಿ ರಾಮನಿಗೆ ನೈವೇದ್ಯ ನೀಡುವುದು ಸಂಪ್ರದಾಯ. ಅದಕ್ಕೆ ರಾಗ್ ಭೋಗ್ ಎಂದು ಕರೆಯುತ್ತಾರೆ ಭಕ್ತರು. ಈ ಬಾರಿ 56 ಭಕ್ಷ್ಯಗಳನ್ನು ದೇವರ ಮುಂದೆ ಪ್ರಸಾದವಾಗಿ ಪ್ರದರ್ಶಿಸಲಾಗಿತ್ತು. ತ್ರೇತಾಯುಗದಲ್ಲಿ ಕಚ್ನಾರ್ ಅನ್ನು ಅಯೋಧ್ಯೆಯ ರಾಜ್ಯ ವೃಕ್ಷವೆಂದು ಪರಿಗಣಿಸಲಾಗಿತ್ತು. ನಮ್ಮ ಆಯುರ್ವೇದ ಔಷಧ ಪದ್ಧತಿಯಲ್ಲಿ ಕಚ್ನಾರ್ ಅನ್ನು ಔಷಧಿ ತಯಾರಿಕೆಯಲ್ಲಿಯೂ ಬಳಸುತ್ತಿದ್ದರು. ಬಾಲರಾಮನ ಪ್ರತಿಷ್ಠಾಪನೆಯಿಂದ ಅಯೋಧ್ಯೆಯಲ್ಲಿ ರಂಗುರಂಗಿನ ಹೋಳಿ ಆಚರಣೆಯಾಗಿದೆ. ರಾಮನ ಜೊತೆ ಹೋಳಿ ಆಡುವ ರಾಮ ಭಕ್ತ ಸಮೂಹದ ಶತಮಾನಗಳ ಕನಸು ನನಸಾಗಿದೆ.